ಜೊತೆಗೆ ಆರ್ ಅಶೋಕ್ ರವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಈಗ ಒಬ್ಬರು ಮಾತ್ರ ರಾಜೀನಾಮೆ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನರು ರಾಜೀನಾಮೆಯನ್ನ ಕೊಡೋ ಸಾಧ್ಯತೆ ಇದೆ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತು. ಹನುಮಂತು, ಇದೀಗ ಕಾಂಗ್ರೆಸ್ ಕುರ್ಚಿ ಫೈಟ್ ಬೆನ್ನಲ್ಲೇ ಮತ್ತೊಂದು ಸ್ಫೋಟ ಆಗ್ತಾ ಇದೆ. ಇನ್ನು ಸಚಿವರ ವಿರುದ್ಧ ಮತ್ತೆ ಶುರು ಮಾಡಿಕೊಂಡಿದ್ದಾರೆ ಶಾಸಕರು ಸಮರವನ್ನ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಸರ್ಕಾರ ರಚನೆಯಾದ ಪ್ರಾರಂಭದಲ್ಲಿಯೇ ಸಚಿವರ ಕಾರ್ಯವೈಖರಿ ಬಗ್ಗೆ ಕುರಿತು ಹಿರಿಯ ಶಾಸಕರೆಲ್ಲರೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಅದೇ ಆ ಹೊತ್ತಿನ ಸಂದರ್ಭದಲ್ಲಿ BR ಪಾಟೀಲ್ರು, ಹಿರಿಯ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತೆ ಹಿರಿಯ ಶಾಸಕ ಆಗಿರುವಂತಹ BR ಪಾಟೀಲ್ರು ಕೂಡ ಬಹಿರಂಗವಾದಂತಹ ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿ ಸಚಿವರ ಕಾರ್ಯವೈಖರಿಯ ಕುರಿತು CM ಸಿದ್ದರಾಮಯ್ಯನವರಿಗೂ ಸೇರಾಗುದಂತೆ ಎಲ್ರಿಗೂ ಕೂಡ ಪತ್ರ ಬರುವಂತೆ ಕೆಲಸವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕೋಲಾಹಲ ಮತ್ತು ಆಂತರಿಕ ಒಂದಷ್ಟು ಸಂಘರ್ಷಕ್ಕೂ ಕೂಡ ನಾಂದಿ ಹಾಡಿತ್ತು. ಅದಾದ ನಂತರದಲ್ಲಿ ಅವರನ್ನ BR ಪಾಟೀಲ್ರವ್ರನ್ನ ಒಂದು CM ಸಲಹೆಗಾರರ ಹುದ್ದೆಗೆ ನೇಮಕವನ್ನ ಮಾಡಲಾಯಿತು. ಆ ಒಂದು ನೇಮಕ ಮಾಡಿದಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ಬೋದು, ಅನುದಾನವನ್ನು ಕ್ಷೇತ್ರಕ್ಕೆ ಅನುದಾನಕ್ಕೆ ತೆಗೆದುಕೊಂಡು ಹೋಗ್ಬೋದು ಅನ್ನೋಂತ ಲೆಕ್ಕಾಚಾರದಲ್ಲಿ BR ಪಾಟೀಲ್ರು ಎಲ್ಲೊಂದ್ ಕಡೆಗೆ ಸಮಾಧಾನವಾಗಿದ್ರು ಅಂತ ಕಾಣಿಸುತ್ತೆ. ಆದ್ರೆ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಶಾಸಕರ ಅನುದಾನದ ಕೊರತೆ ವಿಚಾರವಾಗಿ ಅನೇಕ ಸಭೆಗಳಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇರೋದೆ, ಜೊತೆಗೆ ಪ್ರತಿಯೊಂದು ಬಹಿರಂಗವಾಗಿ ಕೂಡ ಹೇಳುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಕಡೆಗೆ ಅನುದಾನ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆಗೆ ಸಚಿವರ ಕಾರ್ಯವೈಖರಿಯೂ ಕೂಡ ಸರಿ ಆಗ್ತಾ ಇಲ್ಲ, ಮತ್ತೊಂದ್ ಕಡೆಗೆ CM ಸಿದ್ದರಾಮಯ್ಯ ಅವರ ಹತ್ರ ಅನೇಕ ಬಾರಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡದಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಕ್ರಮಗಳಾಗ್ತಾ ಇಲ್ಲ ಅನ್ನುವಂತ ಬೇಸರವನ್ನು ಇಟ್ಕೊಂಡಿರುವಂತಹ ಶಾಸಕರು ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕ್ಲಿಕ್ಕೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಇದೇ ಹೊತ್ತಿನಲ್ಲಿ ಸಚಿವರ ಮೌಲ್ಯಮಾಪನಕ್ಕೆ ಈಗಾಗಲೇ ಕಾರ್ಯವೈಖರಿಯ ವರದಿಯನ್ನ ಏನು ಈಗಾಗಲೇ ಹೈಕಮಾಂಡ್ಗೆ ಕಳಿಸಲಾಗಿದೆ. ಆ ಒಂದು ವರದಿಯನ್ನ ಸ್ವೀಕಾರ ಮಾಡಿದಾದ್ಮೇಲೆ ಹೈಕಮಾಂಡ್ ಮೌಲ್ಯಮಾಪನ ಶುರು ಮಾಡಬೇಕು. ಮೌಲ್ಯಮಾಪನ ನಂತರದಲ್ಲಿ ಸಚಿವರನ್ನ ಕೆಲವರನ್ನ ಕೈ ಬಿಡಬೇಕು ಅನ್ನುವಂತ ಒತ್ತಾಯಗಳು ಈಗ ಕಾಂಗ್ರೆಸ್ ಪಕ್ಷದೊಳಗಡೆ ಶುರು ಆಗಿರುವಂತದ್ದು. ತೇಜಸ್ವಿನಿ, ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿರ್ಮಲಾ ಸೀತಾರಾಮನ್ ರವರು ಕೊಟ್ಟ ತೆರಿಗೆ ಗಿಫ್ಟ್ಗೆ ಎಲ್ಲೆಡೆ ಖುಷಿ ವ್ಯಕ್ತವಾಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ರವರು ಕೊಟ್ಟ ತೆರಿಗೆ ಗಿಫ್ಟ್ಗೆ ಇದೀಗ ಎಲ್ಲೆಡೆ ಖುಷಿ ವ್ಯಕ್ತವಾಗ್ತಾ ಇದೆ. 1 ಕೋಟಿ ಜನರಿಗೆ ಸಿಗಲಿದೆ ತೆರಿಗೆ ಕಟ್ಟುವುದರಿಂದ ಮುಕ್ತಿ. 6.3 ಕೋಟಿ ಜನರಿಗೆ ಈಗಾಗಲೇ ತೆರಿಗೆ ಸ್ಲ್ಯಾಬ್ ಬದಲಾವಣೆ ಲಾಭ ಸಿಗ್ತಾ ಇದೆ. 12 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆಯನ್ನ ಕಟ್ಟುವಂತಿಲ್ಲ. ಬಜೆಟ್ನಲ್ಲಿ ಹೊಸ ಸ್ಲ್ಯಾಬ್ ಅನ್ನ ಘೋಷಿಸಿ ಖುಷಿಯನ್ನ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ರವರು. ಇನ್ನು ನಿರ್ಮಲಾ ಕೊಟ್ಟ ತೆರಿಗೆ ಗಿಫ್ಟ್ಗೆ ಇದೀಗ ಎಲ್ಲೆಡೆ ಖುಷಿ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ನಿರ್ಮಲಾ ಸೀತಾರಾಮನ್ ರವರು ಈಗಾಗಲೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಏನು ಮೋದಿ 3.0 ಸರ್ಕಾರದ 2ನೇ ಬಜೆಟ್ ಇದಾಗಿದೆ. ಇನ್ನು ನಿರ್ಮಲಾ ಸೀತಾರಾಮನ್ ರವರು ಈಗಾಗಲೇ 8 ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇನ್ನು ವೇತನದಾರರು ಮಧ್ಯಮ ವರ್ಗಕ್ಕೆ ಬಜೆಟ್ನಲ್ಲಿ ಬಂಪರ್ ಅಂತಾನೆ ಹೇಳಬಹುದು. 12 ಲಕ್ಷ ರೂಪಾಯಿ ಆದಾಯದವರೆಗೆ ಶೂನ್ಯ ತೆರಿಗೆಯನ್ನ ಕಟ್ಟಬೇಕು. ಅಂದ್ರೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ. 12 ಲಕ್ಷ ರೂಪಾಯಿ ಆದಾಯದವರೆಗೆ ನೀವು ತಿಂಗಳಿಗೆ 1 ಲಕ್ಷ ದುಡಿಮೆ ಮಾಡ್ತಾ ಇದ್ರೆ ರಿಲೀಫ್. ವರ್ಷಕ್ಕೆ 12 ಲಕ್ಷ ದುಡಿಮೆ ಇದ್ದವರು ತೆರಿಗೆ ವಿನಾಯಿತಿಯನ್ನ ಪಡೆಯುತ್ತಾರೆ. 12 ಲಕ್ಷ ತೆರಿಗೆ ಇದ್ರೆ 80,000 ರೂಪಾಯಿವರೆಗೆ ಉಳಿತಾಯ ಸಿಗುತ್ತೆ. 12 ಲಕ್ಷ ಆದಾಯವನ್ನ ದಾಟಿದ್ರೆ 1.77 ಲಕ್ಷ ರೂಪಾಯಿ ತೆರಿಗೆಯನ್ನ ಕಟ್ಟಬೇಕು. ಕೇವಲ 1 ಲಕ್ಷ ಅಷ್ಟೇ. ನೀವು ತಿಂಗಳಿಗೆ 1 ಲಕ್ಷ ದುಡಿಮೆಯನ್ನ ಮಾಡ್ತಾ ಇದ್ರೆ ತೆರಿಗೆಯಲ್ಲಿ ರಿಲೀಫ್. ವರ್ಷಕ್ಕೆ 12 ಲಕ್ಷ ದುಡಿಮೆ ಇದ್ದವರು ತೆರಿಗೆಯಲ್ಲಿ ವಿನಾಯಿತಿಯನ್ನ ಪಡೆಯುತ್ತಾರೆ. ಇನ್ನು 12 ಲಕ್ಷ ತೆರಿಗೆ ಇದ್ರೆ 80,000 ರೂಪಾಯಿವರೆಗೆ ಉಳಿತಾಯ ಸಿಗುತ್ತೆ. ಇದಿಷ್ಟು ನಿರ್ಮಲಾ ಸೀತಾರಾಮನ್ ರವರು ಕೊಡ್ತಾ ಇರುವಂತಹ ಬಂಪರ್ ಆಫರ್ ಆಗಿದೆ. 12 ಲಕ್ಷ ರೂಪಾಯಿ ಆದಾಯವರೆಗೆ ಯಾವುದೇ ರೀತಿ ತೆರಿಗೆಯನ್ನ ಕಟ್ಟುವಂತಿಲ್ಲ. ಇನ್ನು ದುಡಿಯುವ ವರ್ಗಕ್ಕೂ ಕೂಡ ಮೋದಿ ಈಗಾಗಲೇ ಭರಪೂರ ಕೊಡುಗೆಯನ್ನ ನೀಡಿದ್ದಾರೆ, ಉಡುಗೊರೆಯನ್ನ ನೀಡಿದ್ದಾರೆ. 12 ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆಯನ್ನ ಕಟ್ಟುವಂತಿಲ್ಲ. ಆದಾಯ ತೆರಿಗೆ ವಿನಾಯಿತಿಯನ್ನ ನೀಡಿದೆ ಈಗಾಗಲೇ ಮೋದಿ ಸರ್ಕಾರ. 4 ಲಕ್ಷದಿಂದ 8 ಲಕ್ಷದವರೆಗೆ 5% ಮಾತ್ರ ತೆರಿಗೆಯನ್ನ ಕಟ್ಟಬೇಕು. ಜೊತೆಗೆ 8 ಲಕ್ಷದಿಂದ 11 ಲಕ್ಷದವರೆಗೆ 10% ಮಾತ್ರ ತೆರಿಗೆಯನ್ನ ಕಟ್ಟಬೇಕು.